ಎವ್ರಿವಾನ್, ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆದಮೇಲೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನು. ಸೊ ನನಗೆ ತುಂಬಾ ಖುಷಿಯಾಗಿರೋಂಥ ಒಂದು ವಿಚಾರ ಹಂಚ್ಕೊಳಕ್ಕೆ ಬರ್ತಾಯಿದ್ದೀನಿ. ಸೊ ನಿಮ್ಮಿಂದನೇ ಆ ಒಂದು ಹ್ಯಾಪಿನೆಸ್, ಆ ಒಂದು ಖುಷಿ ನನಗೆ ಸಿಕ್ಕಿರೋದು. ಸೊ ಏನು ಅಂತಂದರೆ ನಂದು 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಸೊ ಆ್ಯಕ್ಚುಲಿ ಇಂದ 1 lakh, 2 lakh, 5 lakh, 10 lakh, 1 crore ಆದರೂ ಈ ಹ್ಯಾಪಿನೆಸ್ ಸಿಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ಯಾಕಂದರೆ ಕಾಯೋದ್ರಲ್ಲೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಎಲ್ಲರೂ ಹೇಳ್ತಾರೆ, ಅದಂತೂ ನಿಜಾನೇ. ಸೊ ಯೂಶಲಿ ನಂದು ಫಾಸ್ಟಾಗಿ ಸಬ್ಸ್ಕ್ರಿಪ್ಷನ್ಸ್ ಆಗ್ತಾಯಿದ್ರು. ಬಟ್ ಸ್ವಲ್ಪ ದಿವಸದಿಂದ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು. ಆಲ್ಮೋಸ್ಟ್ 1.5 ಮಂತಿಂದನೂ ಒಂದು 50 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಲಿಲ್ಲ ನನಗೆ. ಸೊ ಯಾಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಲೆ ಬಿಸಿ ಆಗಿಬಿಟ್ಟಿತ್ತು. ಸೊ ಮತ್ತು ಜೊತೆಲಿ 1 ವೀಕಿಂದ ನನ್ನ ಚಾನಲ್ನ ಅಬ್ಸರ್ವ್ನೇ ಮಾಡಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಸೊ ನನ್ನ 10,000 ಸಬ್ಸ್ಕ್ರೈಬರ್ಸ್ ಆಗಿತ್ತು ಸಹ ನನಗೆ ಗೊತ್ತಾಗಲಿಲ್ಲ. ಸೊ ಸರ್ಪ್ರೈಸಾಗಿ ನಾನು ನಮ್ಮಮ್ಮ ಮನೆಗೆ ಅಂತ ಹೋದಾಗ ನಮ್ಮಣ್ಣ ಕೇಕ್ ತಂದು ಕಟ್ ಮಾಡಿಸ್ದೆ. ನನಗಂತೂ ತುಂಬಾ ಖುಷಿ ಆಗ್ಬಿಡ್ತು ನನಗೆ, ಸಬ್ಸ್ಕ್ರಿಪ್ಷನ್ಸ್ ಕಂಪ್ಲೀಟ್ ಆಯಿತಾ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಹೇಳಿನೇ ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹ್ಯಾಪಿನೆಸ್ನ ನಿಮ್ಮ ಜೊತೆಲಿ ನಾನಿವತ್ತು ಹಂಚ್ಕೊಳ್ತಾ ಇದ್ದೀನಿ. ಓಕೆ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದ್ರೆ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಏನೇನಾಗಿದೆ ಅಂತ ನೋಡೋಣ. ಓಪನ್ ಮಾಡು ಅಂತಂದ್ರೆ ಕೇಕ್ ಇದೆ ಅಂತ ಗೊತ್ತಾಯಿತು. ಬಟ್ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಓಪನ್ ಮಾಡಿ ನೋಡಿದ್ರೆ 20 ಸಬ್ಸ್ಕ್ರೈಬರ್ಸ್ ಅಂತ ಬರ್ತಿತ್ತು. ತುಂಬಾನೇ ಖುಷಿ ಆಗ್ಬಿಡ್ತು ನನಗೆ. ನೋಡಿದ್ರೆ ಕಂಪ್ಲೀಟ್ ಆಗ್ಬಿಟ್ಟಿತ್ತು. ಫಸ್ಟ್ ಅಚೀವ್ಮೆಂಟ್ ಇದು. ಏನಕ್ಕೆ ಕೇಕು ಕನಯ್ಯ? ಅಮ್ಮದು ಫಸ್ಟ್ ಅಚೀವ್ಮೆಂಟ್ ಇದು. ಮಾಮ ನನ್ನ ಮಗ ಏನಕ್ಕೆ ಮಕ್ಳಿಗೆ ಏನು ಗೊತ್ತಾಗುತ್ತೆ. ಬಟ್ ಏನೋ ಒಂದು ಕೇಕೆಲ್ಲ ನೋಡ್ಬಿಟ್ಟು ಅವನಿಗೂ ಏನೋ ಮಾಡ್ತಾ ಇದ್ದಾರೆ ಇವರು ಅಂತ ಖುಷಿ ಆಯಿತು. ಅವನ ಎಕ್ಸ್ಪ್ರೆಷನ್ ನೋಡಿ ಎಷ್ಟು ಕ್ಯೂಟಾಗಿ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಪಂಕು ನೀನ್ ಹೇಳು. ಯಾರು ಫಸ್ಟ್ ಕೇಕ್ ತಿನ್ಸೋದು? ಯಾರಿಗೆ ಯಾರು ಕೇಕ್ ತಿನ್ಸೋದು ಫಸ್ಟು? ಅಮ್ಮಗೆ ಅಮ್ಮ ತಿನ್ಸು. ಅಷ್ಟೇ ಮಗಳೇ. ನಿಂಗೆ ಸಾಕು ನಿಂಗೆ ಪಪ್ಪಾಗೀಗ ಸಾಕಮ್ಮ ಅಂತ ಬಾಬು.
ಒಂಚೂರು ಕೆಮ್ಮಣ ಅಮ್ಮ ತಿಂತಾರೆ ತಿಂಗಳು ಅಮ್ಮ ಜಾಗ ಮೊನ ಮೊನ ತಿಂತಾರೆ ಹಿಂಗೆ. ಸೊ ಇಷ್ಟ ಆಯಿತು. ಒಂಥರ ಹ್ಯಾಪಿನೆಸ್ ಇತ್ತು ನನಗೆ. ಸೊ ಜೊತೆಗೆ ನಮ್ಮ ಅಣ್ಣನ ಮಗಳೂ ಸಹ ಇದ್ಲು. ಅವಳು ಅವತ್ತು ಮನೆಗೆ ಬಂದಿದ್ಲು. ಸೊ ಶ್ರಾವಣ ಲಾಸ್ಟ್ ಅಂತ ಹೇಳಿ ನಮ್ಮಮ್ಮ ಮನೇಲಿ ನಾನ್ ವೆಜ್ ಮಾಡಿದರು. ಅದನ್ನು ತಿನ್ನಕ್ಕಂತ ನಾವು ಹೋಗಿದ್ದಿದ್ದು. ಸೊ ನೋಡಿದ್ರೆ ಈ ಒಂದು ಸಣ್ಣ ಸೆಲೆಬ್ರೇಷನ್ ಸಹ ಆಯಿತು. ಸೊ ಜೊತೆಗೆ ನಮ್ಮಮ್ಮ ಒಳ್ಳೆ ಪೋರ್ಕ್ ಫ್ರೈ ಮಾಡಿ ಚಿಕನ್ ಸಾಂಬಾರು ಮಾಡಿದ್ದು, ಚಪಾತಿ ಜೊತೆಲಿ ಅದನ್ನೆಲ್ಲ ತಿಂದು ಮುಗಿಸಿ ಸೊ ಫೈನಲ್ಲಾಗಿ ನೆಕ್ಸ್ಟ್ ಡೇ ಭೀಮ್ನ ಅಮಾವಾಸ್ಯೆ ಇತ್ತಲ್ವ. ಸೊ ಅಮಾವಾಸ್ಯೆ ದಿವಸ ನಾನು ಬರೋದಿಲ್ಲ. ಸೊ ಹೊರಟ್ರಿ ಮನೆಗೆ. ಅಷ್ಟೇ. ಇಷ್ಟ ಆಯಿತು ಇವತ್ತಿಂದು ವ್ಲಾಗು. ಸೊ ನನ್ನ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಸಹ ನಿಮಗೆ ಒಳ್ಳೆ ಆದಂಥ ಹೆಲ್ತಿಯಾಗಿರೋಂಥ ಒಂದು ಇನ್ಫಾರ್ಮೇಷನ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ ನಿಮಗೆ. ಸೊ ಯಾಕಂದರೆ ನಿಮ್ಮ ಒಂದು ಮೋಟಿವೇಶನ್ ಇದ್ರೇ, ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ಸು, ನಿಮ್ಮ ಒಂದು ಕಮೆಂಟ್ಸು, ನಿಮ್ಮ ಒಂದು ಲೈಕ್ಸ್ ಇದ್ರೇ ನನಗೂ ಸಹ ತುಂಬಾ ಮೋಟಿವೇಶನ್ ಸಿಗೋದು. ಸೊ ತುಂಬಾ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿ ಹೆಲ್ತಿಯಾಗಿ ನನ್ನ ಜೊತೆಲಿ ನಿಮ್ಮನ್ನು ಸಹ ಹೆಲ್ತಿಯಾಗಿಡೋದಕ್ಕೆ ನನಗೂ ಸಹ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋಕ್ಕೆ ಒಂದು ಕಾನ್ಫಿಡೆನ್ಸ್ ಮತ್ತು ಇಂಟ್ರೆಸ್ಟ್ ಬರೋದು ಅಂತ ಹೇಳ್ತಾ, ಸೊ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಸೊ ಇಲ್ಲಿವರೆಗೂ ನನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಈ ಒಂದು ಕಾನ್ಫಿಡೆನ್ಸ್ನ ನನಗೆ ಬೂಸ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೇ ಭೀಮ್ನ ಅಮಾವಾಸ್ಯೆ ಇದೆ. ಸೊ ಅದ್ರ ಬಗ್ಗೆನೂ ಸಹ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಬಾಯ್, ಟೇಕ್ ಕೇರ್.